ನಮಸ್ಕಾರ ಗೆಳೆಯರೆ. ಭಾರತದ ಮೇಲೆ ಟ್ಯಾರಿಫ್ ಅನ್ನು ವಿಧಿಸುವುದಾಗಿ ಅಂದರೆ ಸುಂಕವನ್ನ ವಿಧಿಸುವುದಾಗಿ ಅಮೆರಿಕ ಬೆದರಿಕೆ ಹಾಕ್ತಾ ಇದೆ. ಆದರೆ ಭಾರತಕ್ಕೀಗ ಅದರ ಅಗತ್ಯವಿಲ್ಲ. ಸುಂಕ ವಿಧಿಸುವ ಮೂಲಕ ಭಾರತದ ಮೇಲೆ ಒತ್ತಡ ಹೇರಬಹುದು ಅನ್ನೋದನ್ನ ಅಮೆರಿಕ ಯೋಚಿಸುತ್ತಿದೆ. ಆದರೆ ಈಗ ಭಾರತ ಅದಕ್ಕಿಂತ 2 ಹೆಜ್ಜೆ ಮುಂದೆ ಹೋಗಿದೆ. ಅಮೆರಿಕದ ಬದಲು ಭಾರತ ಯುರೋಪಿಯನ್ ಒಕ್ಕೂಟದೊಂದಿಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗಾಗಿ ಮಾತುಕತೆಗಳನ್ನ ಚುರುಕುಗೊಳಿಸಿದೆ. ಒಂದ್ ವೇಳೆ ಈ ಡೀಲ್ ಫೈನಲ್ ಆದ್ರೆ ಈ ಅಮೆರಿಕವನ್ನ ಹೊರತುಪಡಿಸಿ ಯುರೋಪಿಯನ್ ಮಾರುಕಟ್ಟೆಯಲ್ಲಿ ಭಾರತದ ರಫ್ತು 2 ಪಟ್ಟರಷ್ಟು ವೇಗದಲ್ಲಿ ಬೆಳೆಯುತ್ತದೆ. ಹಾಗಾದ್ರೆ ಭಾರತ ಈಗ ಈ ಅಮೆರಿಕಾಗೆ ಪಾಠ ಕಲಿಸೋದಕ್ಕೆ ತಯಾರಿ ನಡೆಸುತ್ತಿದೆನಾ? ಯುರೋಪಿಯನ್ ಒಕ್ಕೂಟದೊಂದಿಗಿನ ಒಪ್ಪಂದದ ನಂತರ ಭಾರತಕ್ಕೆ ಅಮೆರಿಕದ ಅಗತ್ಯವಿಲ್ವಾ? ಸೊ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ನಾವು ಡಿಟೇಲ್ ಆಗಿ ಅರ್ಥ ಮಾಡಿಕೊಳ್ಳೋಣ. ಸೊ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊನೆವರೆಗೂ ನೋಡಿ ಹಾಗೂ ಭಾರತದ ಈ ಪ್ರಗತಿಗೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ಜೈ ಹಿಂದ್ ಅಂತ ಬರೆಯೋದನ್ನ ಮರೆಯದಿರಿ. ಇತ್ತೀಚೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತ, ಚೀನಾ ಮತ್ತು ರಷ್ಯಾದಂತಹ ಬ್ರಿಕ್ಸ್ ದೇಶಗಳು ಡಾಲರ್ ಅನ್ನು ಹೊರತುಪಡಿಸಿ ಬೇರೆ ಯಾವುದೇ ಕರೆನ್ಸಿಯಲ್ಲಿ ವ್ಯಾಪಾರ ಮಾಡೋದಕ್ಕೆ ಪ್ರಯತ್ನಿಸಿದ್ರೆ ಆ ದೇಶಗಳ ಮೇಲೆ ಅಮೆರಿಕ 100% ರಷ್ಟು ಸುಂಕ ವಿಧಿಸುತ್ತದೆ ಅಂತ ಬೆದರಿಕೆ ಹಾಕಿದ್ರು. ಇದರರ್ಥ ಭಾರತೀಯ ಸರಕುಗಳು ಅಮೆರಿಕದ ಮಾರುಕಟ್ಟೆಯಲ್ಲಿ 2 ಪಟ್ಟರಷ್ಟು ದುಬಾರಿ ಆಗ್ತವೆ ಮತ್ತು ಅಲ್ಲಿನ ಮಾರಾಟವು ಕೂಡ ಕಡಿಮೆ ಆಗ್ತದೆ. ಹಾಗಾಗಿ ಭಾರತ ತಕ್ಷಣವೇ ಯುರೋಪಿಯನ್ ಒಕ್ಕೂಟ ಮತ್ತು ಬ್ರಿಟನ್ ಜೊತೆಗಿನ ತನ್ನ ವ್ಯಾಪಾರವನ್ನು ಬಲಪಡಿಸೋದಕ್ಕೆ ಕ್ರಮಗಳನ್ನ ತೆಗೆದುಕೊಂಡಿದೆ. ಹಾಗೂ ಈಗ ಪರಿಸ್ಥಿತಿ ಹೇಗಿದೆ ಅಂದ್ರೆ ಅಮೆರಿಕದಿಂದ ಭಾರತದ ಎಕ್ಸ್ಪೋರ್ಟ್ ಕಡಿಮೆ ಆಗ್ತಾ ಇದೆ. ಆದರೆ ಯುರೋಪಿಯನ್ ಒಕ್ಕೂಟ ಮತ್ತು ಬ್ರಿಟನ್ನಲ್ಲಿ ಭಾರತೀಯ ಪ್ರಾಡಕ್ಟ್ಗಳ ಬೇಡಿಕೆ ವೇಗವಾಗಿ ಹೆಚ್ಚುತ್ತಿದೆ. ಅಮೆರಿಕದ ಮೇಲಿನ ವ್ಯಾಪಾರ ಅವಲಂಬನೆಯನ್ನು ಕೊನೆಗೊಳಿಸಲು ಭಾರತವು ಕಳೆದ ಕೆಲವು ವರ್ಷಗಳಲ್ಲಿ ಯುರೋಪಿಯನ್ ಒಕ್ಕೂಟದೊಂದಿಗೆ ಹಲವು ದೊಡ್ಡ ಹೆಜ್ಜೆಗಳನ್ನು ಇಟ್ಟಿದೆ. ಹೆಂಗಂದ್ರೆ FTA ಫ್ರೀ ಟ್ರೇಡ್ ಅಗ್ರಿಮೆಂಟ್ನ ಮಾತುಕತೆ, ಬ್ರಿಟನ್ನೊಂದಿಗೆ ಅಂತಿಮ ಹಂತದ ಫ್ರೀ ಟ್ರೇಡ್ ಅಗ್ರಿಮೆಂಟ್, ದಕ್ಷಿಣ ಅಮೆರಿಕ, ಆಫ್ರಿಕಾ ಮತ್ತು ಏಷ್ಯಾದ ದೇಶಗಳೊಂದಿಗೆ ಹೊಸ ವ್ಯಾಪಾರ ಸಂಬಂಧಗಳು, ರಷ್ಯಾ ಮತ್ತು ಇತರೆ ಬ್ರಿಕ್ಸ್ ದೇಶಗಳೊಂದಿಗೆ ರೂಪಾಯಿ, ರೂಬಲ್ ಮತ್ತು ಇತರೆ ಕರೆನ್ಸಿಗಳಲ್ಲಿ ವ್ಯಾಪಾರದಂತಹ ಹಲವು ದೊಡ್ಡ ಕ್ರಮಗಳನ್ನು ತೆಗೆದುಕೊಂಡಿದೆ. ಈಗ ಅಮೆರಿಕ ಭಾರತದ ಮೇಲೆ ಸುಂಕ ವಿಧಿಸುತ್ತದೆಯೋ ಅಥವಾ ಇನ್ಯಾವುದೇ ಬೆದರಿಕೆಯನ್ನು ಕೊಡ್ತದೆಯೋ ಗೊತ್ತಿಲ್ಲ. ಆದರೆ ಭಾರತವು ಈಗಾಗಲೇ ತನ್ನ ರಫ್ತುಗಳನ್ನು ಯುರೋಪ್ ಕಡೆಗೆ ತಿರುಗಿಸಿದೆ. ಯುರೋಪಿಯನ್ ಯೂನಿಯನ್ ಮತ್ತು ಬ್ರಿಟನ್ ಈಗ ಭಾರತದ ಅತಿ ದೊಡ್ಡ ವ್ಯಾಪಾರ ಪಾಲುದಾರರಾಗುವತ್ತ ಸಾಗ್ತಾ ಇವೆ. 2020ರಲ್ಲಿ ಯುರೋಪಿಯನ್ ಒಕ್ಕೂಟಕ್ಕೆ ಭಾರತದ ಸರ್ವಿಸ್ ಸೆಕ್ಟರ್ ಎಕ್ಸ್ಪೋರ್ಟು $30 ಬಿಲಿಯನ್ ಆಗಿತ್ತು. ಇದು 2023ರಲ್ಲಿ $59 ಬಿಲಿಯನ್ ಏರಿತು. ಯುರೋಪಿಯನ್ ಒಕ್ಕೂಟವು ಈಗ ಭಾರತಕ್ಕೆ ತನ್ನ 27 ದೇಶಗಳ ಮಾರ್ಕೆಟ್ಗಳಿಗೆ ಫ್ರೀ ಎಕ್ಸೆಸ್ ಅನ್ನು ನೀಡುವ ಬಗ್ಗೆ ಪರಿಗಣಿಸ್ತಾ ಇದೆ. ಈ ಬ್ರಿಟನ್ನೊಂದಿಗಿನ ಭಾರತದ ಫ್ರೀ ಟ್ರೇಡ್ ಅಗ್ರಿಮೆಂಟು ಬಹುತೇಕ ಈಗ ಅಂತಿಮಗೊಂಡಿದೆ. ಇದರರ್ಥ ಭಾರತೀಯ ಪ್ರಾಡಕ್ಟ್ಗಳನ್ನು ಈಗ ಹೆಚ್ಚಿನ ತೆರಿಗೆ ಇಲ್ಲದೆ ಯುರೋಪ್ನಲ್ಲಿ ಮಾರಾಟ ಮಾಡಬಹುದು. ಇದರಿಂದಾಗಿ ಭಾರತೀಯ ಪ್ರಾಡಕ್ಟ್ಗಳ ಬೆಲೆಗಳು ಅಮೆರಿಕವನ್ನು ಹೋಲಿಸಿದರೆ ಯುರೋಪ್ನಲ್ಲಿ ಅಗ್ಗವಾಗ್ತವೆ. ಒಂದ್ ವೇಳೆ ಅಮೆರಿಕ ಭಾರತದ ಮೇಲೆ 100% ರಷ್ಟು ಸುಂಕವನ್ನು ವಿಧಿಸಿದರೆ ಅಮೆರಿಕನ್ ಕಂಪನಿಗಳು ಕೂಡ ಈಗ ನಷ್ಟವನ್ನು ಅನುಭವಿಸುತ್ತವೆ. ಆಪಲ್, ಮೈಕ್ರೋಸಾಫ್ಟ್, ಗೂಗಲ್ನಂಥ ಕಂಪನಿಗಳು ಭಾರತದಲ್ಲಿ ಭಾರಿ ಹೂಡಿಕೆ ಮಾಡಿವೆ. ಭಾರತದಲ್ಲಿ ನಿರ್ಮಾಣವಾದ ಫಾರ್ಮಾಸ್ಯೂಟಿಕಲ್ಸ್ ಮತ್ತು IT ಸರ್ವಿಸಸ್ಗಳು ಇಲ್ಲದೆ ಈ ಅಮೆರಿಕ ಹಿನ್ನಡೆ ಅನುಭವಿಸಬಹುದು. ಅಮೆರಿಕನ್ ಕಂಪನಿಗಳಿಗೆ ಭಾರತವು ವೇಗವಾಗಿ ಬೆಳೆಯುತ್ತಿರುವ ಮಾರ್ಕೆಟ್ ಆಗಿದ್ದು ಅದನ್ನು ಕಳೆದುಕೊಳ್ಳುವುದು ಅವರಿಗೆ ಅಷ್ಟು ಸುಲಭವಲ್ಲ. ಯುರೋಪಿಯನ್ ಯೂನಿಯನ್, ಬ್ರಿಟನ್ ಮತ್ತು ಇತರೆ ದೇಶಗಳೊಂದಿಗೆ ಬೆಳೆಯುತ್ತಿರುವ ಭಾರತದ ವ್ಯಾಪಾರದ ಈ ವೇಗವು ಭಾರತವು ಇನ್ನು ಮುಂದೆ ಅಮೆರಿಕದ ಮೇಲೆ ಡಿಪೆಂಡೆಂಟ್ ಇಲ್ಲ ಅನ್ನೋದು ಈಗ ಸ್ಪಷ್ಟವಾಗಿದೆ. ಅಮೆರಿಕ ಸುಂಕಗಳನ್ನು ವಿಧಿಸಿದರೆ ಭಾರತವು ಯುರೋಪಿಯನ್ ಮಾರ್ಕೆಟ್ಗೆ ಎಕ್ಸ್ಪೋರ್ಟ್ ಅನ್ನು ಹೆಚ್ಚಿಸುತ್ತದೆ. ಅಮೆರಿಕ ಬೆದರಿಕೆ ಹಾಕಿದರೆ ಭಾರತ ಹೊಸ ಮಾರ್ಕೆಟ್ಗಳನ್ನು ಹುಡುಕಿಕೊಳ್ಳುತ್ತದೆ. ಅಮೆರಿಕ ತನ್ನ ಎಕ್ಸ್ಪೋರ್ಟ್ಗಳನ್ನು ನಿಲ್ಲಿಸಿದರೆ ಭಾರತವು ತನ್ನ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಇನ್ನಷ್ಟು ಬಲಪಡಿಸುತ್ತದೆ. ಈಗ ಭಾರತ ದುರ್ಬಲ ದೇಶವಲ್ಲ, ಇದು ಉದಯೋನ್ಮುಖ ಆರ್ಥಿಕ ಮಹಾಶಕ್ತಿಯಾಗಿದೆ ಅನ್ನೋದನ್ನ ಅಮೆರಿಕವು ಅರ್ಥ ಮಾಡಿಕೊಳ್ಳುವ ಸಮಯ ಬಂದಿದೆ. ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಸಹಿ ಆದ ತಕ್ಷಣ ಭಾರತದ ರಫ್ತು ಅಮೆರಿಕವನ್ನ ಮೀರಿಸುತ್ತದೆ. ಬ್ರಿಟನ್ ಮತ್ತು ಭಾರತದ ನಡುವಿನ ಫ್ರೀ ಟ್ರೇಡ್ ಅಗ್ರಿಮೆಂಟು ಈಗ ಅಂತಿಮ ಹಂತದಲ್ಲಿದ್ದು ಬ್ರಿಟಿಷ್ ಮಾರ್ಕೆಟಲ್ಲಿ ಇದು ಭಾರತೀಯ ಕಂಪನಿಗಳಿಗೆ ಬೂಸ್ಟ್ ನೀಡಲಿದೆ. ಒಂದ್ ವೇಳೆ ಅಮೆರಿಕ ಭಾರತದ ಮೇಲೆ ಭಾರಿ ಪ್ರಮಾಣದ ಸುಂಕಗಳನ್ನು ವಿಧಿಸಿದರೆ ಭಾರತೀಯ ಕಂಪನಿಗಳು ಈಗ ಯುರೋಪ್, ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕಾದತ್ತ ತಿರುಗ್ತವೆ. ಹಾಗೆಯೇ ಅಮೆರಿಕ ಸುಂಕಗಳನ್ನು ವಿಧಿಸುವುದಕ್ಕಾಗಿ ಬಯಸಿದರೆ ಆಗ ಭಾರತವು ನಿಮ್ಮ ಸುಂಕಗಳು ಅಲ್ಲೇ ಇರಲಿ, ನಾವು ಎಕ್ಸ್ಪೋರ್ಟ್ ಮಾಡುವುದಿಲ್ಲ ಅನ್ನೋದನ್ನು ಹೇಳ್ತದೆ. ಸೊ ಗೆಳೆಯರೆ, ಸದ್ಯಕ್ಕೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಭಾರತ ಇಂತಹ ಹೆಜ್ಜೆ ಇಡಬೇಕೆ ಅಥವಾ ಬೇಡವೇ?
ಹೌದು ಅಥವಾ ಇಲ್ಲ ಅನ್ನೋದನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ.